Yes, dear students, now we are in quadratic equations, exercise 4.3. The question is, find the nature of the roots of the following quadratic equations. If the real roots exist, find them. ವಿದ್ಯಾರ್ಥಿಗಳೇ, ಈಗ ನಾವು ವರ್ಗ ಸಮೀಕರಣಗಳು ಪಾಠವನ್ನು ನೋಡ್ತಾ ಇದ್ದೀವಿ. ಆ ವರ್ಗ ಸಮೀಕರಣಗಳು ಪಾಠದಲ್ಲಿ ಅಭ್ಯಾಸ 4.3 ಓಕೆ. ಹಾಗಾದ್ರೆ ಅಭ್ಯಾಸ 4.3 ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಅವರು. ಫೈಂಡ್ ದ ನೇಚರ್ ಆಫ್ ದಿ ರೂಟ್ಸ್ ಆಫ್ ದ ಫಾಲೋವಿಂಗ್ ಕ್ವಾಡ್ರಾಟಿಕ್ ಇಕ್ವೇಶನ್. ಕೆಳಗೆ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವ ಹೇಳ್ರಿ. ಮೂಲಗಳ ಸ್ವಭಾವ. ಇಫ್ ದ ರಿಯಲ್ ರೂಟ್ಸ್ ಎಕ್ಸಿಸ್ಟ್, ಫೈಂಡ್ ದೆಮ್. ಒಂದು ವೇಳೆ ರಿಯಲ್ ರೂಟ್ಸ್ ಆಗಿದ್ರೆ ಅವುಗಳನ್ನ ನಾವು ಕಂಡುಹಿಡಿಬೇಕು ಅಂತ ಇದೆ. ಓಕೆನಾ? ಎಸ್, ಮೂಲಗಳ ಸ್ವಭಾವ, ಫೈಂಡ್ ದ ನೇಚರ್ ಆಫ್ ದಿ ರೂಟ್ಸ್ ಅಂತ ಹೇಳಿದ್ದಾರೆ. ತುಂಬಾ ಸಿಂಪಲ್ ಇದೆ ನೋಡಿ. ಹಾಗಾದ್ರೆ ಪರಿಹಾರ, ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ? 2x² - 3x + 5 ಅಂತ ಕೊಟ್ಟಿದ್ದಾರೆ, = 0. ಓಕೆ. ಎಸ್, ದಿಸ್ ಈಸ್ ಆಫ್ ದ ಫಾರ್ಮ್. ಇದು ನೋಡಕ್ಕೆ ಯಾವ ತರ ಕಾಣ್ತಾ ಇದೆ? ಎಸ್, ದಿಸ್ ಈಸ್ ಆಫ್ ದ ಫಾರ್ಮ್. ದಿಸ್ ಈಸ್ ಆಫ್ ದ ಫಾರ್ಮ್. ಎಸ್, ಇದು ನೋಡಕ್ಕೆ ಯಾವ ರೂಪದಲ್ಲಿದೆ ಅಂತ ಕೇಳಿದ್ರೆ, ದಿಸ್ ಈಸ್ ಆಫ್ ದ ಫಾರ್ಮ್ ax² + bx + c = 0. ಎಸ್, ಮೇಲ್ಗಡೆ ಇರ್ತಕ್ಕಂಥ ಈ ಸಮೀಕರಣ ನೋಡೋಕೆ ಯಾವ ರೀತಿಯಲ್ಲಿದೆ ಅಂತ ಕೇಳಿದ್ರೆ, ax² + bx + c = 0 ರೂಪದಲ್ಲಿದೆ. ಸೊ ಹಿಯರ್ a = ಎಸ್ ದ ಕೋಎಫಿಷಿಯಂಟ್ ಆಫ್ x² ನ ಸಹಗುಣಕ. x² ನ ಹಿಂದ್ಗಡೆ ಇರೋದು a ಆಗುತ್ತೆ. ಓಕೆ. x ನ ಹಿಂದ್ಗಡೆ ಇರೋದು b ಆಗುತ್ತೆ. ದ ಕೋಎಫಿಷಿಯಂಟ್ ಆಫ್ x ನ ಸಹಗುಣಕ b ಆಗುತ್ತೆ. ಸೊ b = -3 ಚಿಹ್ನೆಯ ಸಮೇತ ಬರೀಬೇಕು. ಓಕೆ. ಅಂಡ್ ಎಸ್, ದ ಲಾಸ್ಟ್ c ಈಸ್ 5. ಲಾಸ್ಟ್ ಸಂಖ್ಯೆ ಏನಾಗುತ್ತೆ ಅಂತ ಕೇಳಿದ್ರೆ c ಆಗುತ್ತೆ. ಸೊ c = 5. ಓಕೆ. a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂ ಗೊತ್ತಾಯ್ತು. ಎಸ್, ಈಗ ಫೈಂಡ್ ದ ನೇಚರ್ ಆಫ್ ದಿ ರೂಟ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ನಾವು ಏನ್ ಕಂಡುಹಿಡಿಬೇಕಂದ್ರೆ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಬೇಕು, ಡೆಲ್ಟಾ ಕಂಡುಹಿಡಿಬೇಕು. ಡಿಸ್ಕ್ರಿಮಿನೆಂಟ್. ಓಕೆ. ಎಸ್, ಡಿಸ್ಕ್ರಿಮಿನೆಂಟ್ d = b² - 4ac. b² - 4ac. yes, this is the formula for discriminant. ಓಕೆ. ಎಸ್, ಅಂದ್ರೆ ಕನ್ನಡದಲ್ಲಿ ಮೂಲಗಳ ಶೋಧಕ ಅಂತ ಕರೀತಾರೆ. ಮೂಲಗಳ ಶೋಧಕ. ಸೊ d = b² - 4ac. ಇವಾಗ d ಎಷ್ಟು ಬರುತ್ತೆ ನೋಡ್ರಿ. b ಮೀನ್ಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ b? b ಮೀನ್ಸ್ -3. ಸೊ -3 ಹೋಲ್ ಸ್ಕ್ವೇರ್ -4 ಇಂಟು a ಅಂದ್ರೆ 2. ಎಸ್, ದ ವ್ಯಾಲ್ಯೂ ಆಫ್ a is 2 and c 4ac. 4 into a into c is 5. Yes, now d = -3 whole square means minus into minus plus. See, -3 whole square means -3 into -3 -3 into -3. So minus into minus plus, 3 3s are 9. So 9 minus is there, minus 4 2s are 8, 8 5s are 40, 4 2 8, 8 5 40. ಎಸ್, ಈಕ್ವಲ್ ಟು ನೋಡಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. 9 - 40 ಇದೆ ಅಲ್ವಾ? ಎಸ್, 9ರಲ್ಲಿ 40 ಕಳೆಯಕ್ಕಾಗಲ್ಲ. ಸೊ ನಾವೇನು ಮಾಡಬೇಕಂದ್ರೆ 40ರಲ್ಲಿ 9 ಕಳಿಬೇಕು. ಸೊ 40ರಲ್ಲಿ 9 ಕಳೆದ್ರೆ ವಿದ್ಯಾರ್ಥಿಗಳೇ, ದೊಡ್ಡ ಸಂಖ್ಯೆ 40ರಿಂದ ಮೈನಸ್ ಇದೆ, ಹಾಗಾಗಿ -31 ಬರುತ್ತೆ. -31. ಓಕೆ. ಎಸ್, ಹಾಗಾದ್ರೆ ನೋಡಿ ಮುಂದೆ ಬರಿತೀನಿ. d = -31. 100% ದಿಸ್ ಈಸ್ ಲೆಸ್ ದೆನ್ 0. ನೆಗೆಟಿವ್ ನಂಬರ್ ಬಂತು. ನೆಗೆಟಿವ್ ನಂಬರ್ ಬಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಎಸ್,
ನೆಗೆಟಿವ್ ನಂಬರ್ಸ್ ಋಣಾತ್ಮಕ ಸಂಖ್ಯೆಗಳು 0ಗಿಂತ ಕಡಿಮೆ ಇರ್ತವೆ, ಚಿಕ್ಕ ಇರ್ತವೆ. ಸೊ -31 ಈಸ್ ಲೆಸ್ ದೆನ್ 0 ಅಲ್ವಾ. -31 ಅನ್ನೋದು ಲೆಸ್ ದೆನ್ 0, 0ಕ್ಕಿಂತ ಚಿಕ್ಕ ಸಂಖ್ಯೆಯಾಗಿದೆ. ಹಾಗಾಗಿ ನೋ ರಿಯಲ್ ರೂಟ್ಸ್ ಅಂತ ಬರೀಬೇಕು. ಹೆನ್ಸ್ ನೋ ರಿಯಲ್ ರೂಟ್ಸ್, ಹೆನ್ಸ್ no real roots, no real roots. ಎಸ್, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಓಕೆ, ಎಸ್, ನೋ ರಿಯಲ್ ರೂಟ್ಸ್, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಹೊಂದಿಲ್ಲ. ಇದನ್ನು ನಾವು ಎಸ್ ನೇಚರ್ ಆಫ್ ದಿ ರೂಟ್ಸ್, ಮೂಲಗಳ ಸ್ವಭಾವ ಕಂಡಿಡೀರಿ. ನೋಡಿ ಪ್ರಶ್ನೆಯಲ್ಲಿ ಏನು ಹೇಳಿದರೆ, ಮೂಲಗಳ ಸ್ವಭಾವ ಅಂತ ಹೇಳಿದಾಗ ನಾವು ಕೆಳಗಡೆ ಒಂದು ಲೈನ್ ಬರಿಬೇಕಾಗತ್ತೆ. ಓಕೆ, ಮೊದಲು ನಾವು ಏನು ಕಂಡುಹಿಡಿಬೇಕು, ಎಸ್ ಡಿ ವ್ಯಾಲ್ಯೂ, ಡಿಸ್ಕ್ರಿಮಿನೆಂಟ್ ಕಂಡುಹಿಡಿದ ಮೇಲೆ ಈ ಮೂಲಗಳ ಸ್ವಭಾವ ಹೇಳಕ್ಕೆ ಈಸಿ ಆಗುತ್ತೆ. ಓಕೆ, ನಾವು ಡಿಸ್ಕ್ರಿಮಿನೆಂಟ್ ಕಂಡುಹಿಡಿದ ತಕ್ಷಣ ನೇಚರ್ ಆಫ್ ದಿ ರೂಟ್ಸ್ ಹೇಳ್ಬೋದು, ನೇಚರ್ ಆಫ್ ದಿ ರೂಟ್ಸ್. ಓಕೆ, ಇಲ್ಲಿ ಡಿಸ್ಕ್ರಿಮಿನೆಂಟ್ ಏನು ಬಂತು, ಡಿ ವ್ಯಾಲ್ಯೂ ಏನು ಬಂತು, ನೆಗೆಟಿವ್ ನಂಬರ್ ಬಂತು. ನೆಗೆಟಿವ್ ನಂಬರ್ ಬಂದರೆ ನೋ ರಿಯಲ್ ರೂಟ್ಸ್ ಅಂತ ಹೇಳಬೇಕು. ಅದನ್ನೇ ಕನ್ನಡದಲ್ಲಿ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಎಸ್ ಸರಿಯಾದ ಸೂತ್ರವನ್ನು ಬಳಸುವುದರ ಮೂಲಕ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ನೀವು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದರೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಆ ಪ್ರಶ್ನೆಗೆ ಈಸಿಯಾಗಿ ಉತ್ತರ ಬಿಡಿಸ್ಬೋದು. ಈಗ ನಾವು ಮತ್ತೊಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ.